ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ಸ್ವಚ್ಛತೆಗಾಗಿ PWSCI ಸಮಿತಿಗೆ ತರಬೇತಿ ಕಾರ್ಯಾಗಾರ, ವಾಟರ್ ಮನ್ಗಳಿಗೆ ಸೇಫ್ಟಿ ಕಿಟ್ ವಿತರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಿಕೇನಹಳ್ಳಿ ಹೋಬಳಿಯ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪ್ರತಿ ಹನಿ ನೀರನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಸದಸ್ಯರಿಗೆ ತರಬೇತಿ ಕಾರ್ಯಾಗಾರವನ್ನು ಔಟ್ರೀಚ್ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಯಾದ ರವಿಕುಮಾರ್ ಅವರಿಂದ ಹಮ್ಮಿಕೊಳ್ಳಲಾಗಿದ್ದು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಂದರ್ ಅವರು ಮಾತನಾಡಿ, ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಸಂಪೂರ್ಣ ಸಫಲತೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸದಸ್ಯರಿಗೆ ಹಾಗೂ ವಾಟರ್ಮನ್ಗಳಿಗೆ ತರಬೇತಿಯನ್ನು ನೀಡಿದ್ದು, ಅದರಿಂದ ಔಟ್ರೀಚ್ ಸಂಸ್ಥೆಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ದೊಡ್ಡನಲ್ಲಾಳ ಪಂಚಾಯಿತಿಯಲ್ಲಿ PWSCI ಸಮಿತಿಗೆ ಅವರ ಪಾತ್ರ ಮತ್ತು ಜವಾಬ್ದಾರಿಗಳ ಬಗ್ಗೆ ತರಬೇತಿ ಹಮ್ಮಿಕೊಂಡಿದ್ದೀವಿ. PWSCI ಅಂತಂದರೆ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತ. ಇವರ ಪಾತ್ರ ಮತ್ತು ಜವಾಬ್ದಾರಿಗಳ ಬಗ್ಗೆ ಈ ದೊಡ್ಡನಲ್ಲಾಳ ಪಂಚಾಯಿತಿಯಲ್ಲಿ ತರಬೇತಿನ ಹಮ್ಮಿಕೊಂಡಿರೋಂಥದ್ದು. ಏನು PWSCI ಅಂತಂದರೆ ಎಲ್ಲ ಗ್ರಾಮ ಪಂಚಾಯತಿನಲ್ಲೂ ಆಯಾ ಹಳ್ಳಿಗೆ ಸಂಬಂಧಪಟ್ಟಂತೆ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂತೇಳಿ ರಚನೆ ಮಾಡಿರ್ತಾರೆ. ಆ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯಲ್ಲಿ ಗ್ರಾಮ ಪಂಚಾಯತಿ PDO ಇರ್ತಾರೆ, ವಾಟರ್ ಮ್ಯಾನ್ ಇರ್ತಾರೆ, ಆಶಾ ಕಾರ್ಯಕರ್ತ ಇರ್ತಾರೆ, ಅಂಗನವಾಡಿ ವರ್ಕರ್ ಇರ್ತಾರೆ, ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ದೆನ್ ಸ್ವಸಹಾಯ ಸಂಘದ ಸದಸ್ಯರುಗಳಿರ್ತಾರೆ, ಮತ್ತು ಎಲ್ಲ ಕ್ಯಾಟಗಿರಿಯವರು ಸೇರಿ ಒಳಗೊಂಡಂಥದ್ದು ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಆಗಿದೆ. ಇವ್ರ ಪಾತ್ರ ಮತ್ತು ಜವಾಬ್ದಾರಿ ಅಂದರೆ ಏನು? ಗ್ರಾಮದಲ್ಲಿ ಬರೋಂಥ ನೀರು ಮತ್ತು ನೈರ್ಮಲ್ಯ ಸಂಬಂಧಪಟ್ಟಂತೆ ಎಲ್ಲ ಚಟುವಟಿಕೆಗಳನ್ನು ಮ್ಯಾನೇಜ್ ಮಾಡೋದು ಇವರ ಜವಾಬ್ದಾರಿ ಆಗುತ್ತೆ ಸಂಪೂರ್ಣ. ಮೇಜರಾಗಿ ನೀರಿಗೆ, ಈಗ ನೀರು ಅಭಾವ ಇದೆ, ಬೋರ್ವೆಲ್ ಕೆಟ್ಟೋಗಿದೆ ಅಥವಾ ನೀರು ಸರಿಯಾಗಿ ಬರ್ತಾ ಇಲ್ಲ, ಮತ್ತು ಪೈಪ್ಲೈನ್ ಏನೋ ಪ್ರಾಬ್ಲಮ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಳ್ಳಿಯಿಂದ ಬರಬೇಕಾದ್ರೆ ಆ ನೀರು ಮತ್ತು ನೈರ್ಮಲ್ಯ ಸಮಿತಿಯಿಂದನೇ ಪಂಚಾಯತಿಗೆ ಡಿಮ್ಯಾಂಡ್ ಅಥವಾ ರಿಕ್ವೆಜೇಷನ್ ಲೆಟ್ರ್ ಬರೋಂಥದ್ದು. ಇನ್ನು ನೈರ್ಮಲ್ಯ ಸಂಬಂಧಪಟ್ಟಂಗೆ ಚರಂಡಿ ಇಲ್ಲ, ಚರಂಡಿ ಕನೆಕ್ಷನ್ ಸರಿಯಾಗಿಲ್ಲ, ಚರಂಡಿ ತುಂಬಿಕೊಂಡಿದೆ, ಮತ್ತು ಟ್ಯಾಂಕ್ ಹತ್ರ ಗಲೀಜು ಮಾಡಿದ್ದಾರೆ. ಈ ಸಂಪೂರ್ಣ ಜವಾಬ್ದಾರಿನ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಮ್ಯಾನೇಜ್ ಮಾಡೋಂಥದ್ದು. ಯಾಕೆ ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ನಾವು ತರಬೇತಿ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಮುಂದಿನ ದಿನಗಳಲ್ಲಿ ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಬರ್ತಿರೋಂಥ JJM ಅನ್ನು ಸಂಪೂರ್ಣ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ನಾವು ತರಬೇತಿನ ಹಮ್ಮಿಕೊಂಡಿರೋದು ಸರ್. ಇವತ್ತು ಕೊಟ್ಟಂಥದ್ದು ದೊಡ್ಡನಲ್ಲಾಳ ಪಂಚಾಯತಿ ಕೊಟ್ಟಿದ್ದೀವಿ. 28ನೇ ತಾರೀಕು ಶಿವರಾಪುರ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟಿದ್ದೀವಿ ಸರ್. ಇವತ್ತಿನ ದಿನ ದೊಡ್ಡನಲ್ಲಾಳ ಗ್ರಾಮ ಪಂಚಾಯತಿಯಲ್ಲಿ ಒಂದು ಸಾಮಾನ್ಯ ಸಭೆಯನ್ನು ಏರ್ಪಡಿಸಿದ್ವಿ. ಅದ್ರ ಜೊತೆಗೇ ಔಟ್ರೀಚ್ ಸಂಸ್ಥೆಯಿಂದ ನೀರು ಮತ್ತು ನೈರ್ಮಲ್ಯ ಸಮಿತಿ, ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ವತಿಯಿಂದ ಔಟ್ರೀಚ್ ಸಂಸ್ಥೆಯ ಸಂಯೋಜಕರು ಬಂದು ಇವತ್ತಿನ ದಿನ ನಮ್ಮ ವಾಟರ್ ಮ್ಯಾನ್ಗಳಿಗೆ ಮತ್ತು ಮೆಂಬರ್ಗಳಿಗೆ ಎಲ್ಲನೂ ತರಬೇತಿ ಕೊಟ್ಟಿದ್ದಾರೆ. ನೀರನ್ನು ಯಾವ ಥರ ಬಳಕೆ ಮಾಡ್ಕೊಳ್ಬೇಕು, ವೇಸ್ಟ್ ಯಾವ ಥರ ಆಗಬಾರ್ದು, ಮತ್ತು ಈ ಜಲಜೀವನ್ ಮಿಷನ್ ವತಿಯಿಂದ ಏನು ಕಾಮಗಾರಿಗಳಾಗಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಆ ಪೈಪ್ಲೈನ್ಗಳು ಯಾರೂ ಕೂಡ ಒಡೆದಾಕಿ ಅವುಗಳನ್ನ ವೇಸ್ಟ್ ಮಾಡಿ ನೀರನ್ನು ಪೋಲಾಗದಂತೆ ನೋಡ್ಕೊಳ್ಬೇಕು ಅಂತ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಮತ್ತು PWSCI ಕಮಿಟಿಯಿಂದ ಯಾರೋ ಈ ಥರ ಪೈಪ್ಗಳನ್ನ ಒಡೆದಾಕಿ ಡೈರೆಕ್ಟ್ ಕನೆಕ್ಷನ್ ತಗೊಳ್ತಾರೆ ಅವ್ರ ಮೇಲೆ ಕೂಡ ಆಕ್ಷನ್ ತಗೊಳ್ಳುವಂಥ ಅಧಿಕಾರವನ್ನು ಕೂಡ ಒಂದು ಸಮಿತಿಗೆ ಇದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ಭಾಳ ಅರಿವು ಮೂಡಿಸಿರ್ತಾರೆ ನೀರಿನ ಉಪಯೋಗದ ಬಗ್ಗೆ ಅವರು ಔಟ್ರೀಚ್ ಸಂಸ್ಥೆಯವರು.